ವಿಕ್ರಮ್ ಮನೆಗೆ ಹೋಗಿದೆ. ಎಲ್ಲಿ? ವಿಕ್ರಮ್ ಮತ್ತೆ ಮನೀರಾ ಮನೆಗೆ. ಶಿ ಇಸ್ ಪ್ರೆಗ್ನೆಂಟ್. ಮನೀರಾ ಪ್ರೆಗ್ನೆಂಟಾ? Vikram was saying last segment ಅಲ್ಲಿ he wants you to cook with him. ಒಬ್ಬನೇ ಪ್ರೀತಿಸಿದ್ಯಾ? ಇವಾಗ 8 ವರ್ಷ ಆದ್ಮೇಲೆ ಯಾರ್ದೋ ಜೊತೆ ಮಗು ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಯಾರಿಗೆ ಬೇಜಾರಾಗಲ್ಲ? ಅವನು ನಾನು ಹೃದಯದಿಂದ ಯಾವಾಗಲೂ ಕಿತ್ತಾಕ್ಬಿಟ್ಟಿದ್ದೀನಿ. ಈ ರೆಸ್ಟೋರೆಂಟ್ ನಾನು ಮಾಡಿರೋದು. ಇನ್ ಎಷ್ಟೇ ಪ್ರಯತ್ನ ಪಟ್ಟರು ನಾನು ಇಲ್ಲಿಂದ ಎಲ್ಲೂ ಹೋಗೋದಿಲ್ಲ. ಯಾಕಂದ್ರೆ ಇದನ್ನ ನಾನು ಮಾಡಿರೋದು. ನಾನು ಖುಷಿಯಾಗಿದ್ದೀನಿ. ಸುಖವಾಗೂ ಇದೆಯಾ? ಬಾಯ್ ಫ್ರೆಂಡು ಇದ್ದಾನೆ? ಎಸ್, ಅ ಮ್ಯಾನ್ ಯಾವಾಗಲೂ ನನ್ನ ಖುಷಿಯಾಗಿರ್ತಾನೆ. 8 ವರ್ಷ ಆಗೋಗಿದೆ. ಅವ್ನ ಮುಖ ನೋಡಿಲ್ಲ, ಅವನ ಜೊತೆ ಮಾತಾಡಿಲ್ಲ. ಆದ್ರೂ ಇಟ್ ಸ್ಟಿಲ್ ಅಫೆಕ್ಟ್ಸ್ ಮೀ. ವಿಕ್ರಮ್ ಅದು ನಿನ್ ಬಾಸ್, ನನ್ನ ಎಕ್ಸ್, ಮೈ ಫ್ರೆಂಡ್ ಕರಣ್. ಹಾಯ್. ಹಾಯ್. ವಿಕ್ರಮ್ ಮೈ ಬಾಸ್. ನೈಸ್ ಟು ಮೀಟ್ ಯು. ಸೇಮ್ ಹಿಯರ್. ಡ್ರಿಂಕ್? ಶೋರ್. ದಿಸ್ ಈಸ್ ಎ ಮಚ್ ಬೆಟರ್ ವೈನ್. ರಿಯಲಿ? ಥ್ಯಾಂಕ್ ಯು. ಎಂಜಾಯ್ ಈವ್ನಿಂಗ್ ಗಾಯ್ಸ್. जरा से अधूरे तुम भी, जरा से अधूरे हम भी, कभी थे दिलों के मुसाफिर, अब है अजनबी अजनबी। बिरहा 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 मेरी रातें रे, बिरहा 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 मेरी रातें रे। अलविदा फिर क्यों कहा, अलविदा फिर क्यों कहा। ಈ ರೆಸ್ಟೋರೆಂಟ್ಗಳು ರೊಮ್ಯಾಂಟಿಕ್ ಆಗಿರುತ್ತಲ್ವಾ? ಹೋಗೋಣ ಮನೆಗೀಗ. ಎಲ್ಲಿಗೆ? ಮನೆಗೆ. ಯಾಕೆ ನಿಂಗೆ ಜ್ಞಾಪಕ ಇಲ್ಲ? ಮನೇಲಿ 2 ಮಕ್ಕಳಿದ್ದಾರೆ. ಮನೇಲಿ ನಾನೇ ಇದ್ದಾಳಲ್ಲ. ಕೂತ್ಕೋ, ರಿಲ್ಯಾಕ್ಸ್ ಪ್ಲೀಸ್. ನಿತ್ಯ, ಹಾಗಿದ್ರೆ ಇದು ಮಿಸ್ಟರ್ ಎಕ್ಸ್. ಐ ನೋ, ನಾನು ಹಿಂಗೆ ಅವಾಗಲೇ ಎಲ್ಲ ಹೇಳಿದ್ದು. ಅದೆಲ್ಲ ತುಂಬಾ ಮುಖ್ಯ ಆಗಿತ್ತು. ಐ ಆಮ್ ಗ್ಲಾಡ್ ಯು ಆರ್ ಕಮಿಂಗ್ ಔಟ್ ಆಫ್ ಯುವರ್ ಶೆಲ್. ಬಟ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ನೀನು ಮತ್ತೆ ಅದನ್ನೇ ಮಾಡ್ತಿದೀಯಾ. ನಿನ್ನ ಶೆಲ್ ಒಳಗೆ ಹೋಗಿ ಅಡ್ಕೊಳ್ತಿದೀಯಾ. ಅಲ್ಲಿ ನಿನ್ನ ಪಾಸ್ಟ್ ಮತ್ತೆ ಫೀಲಿಂಗ್ಸ್ ಎಲ್ಲ ಅಡಗಿಸ್ಕೊಂಡಿದೀಯಾ. ಕಮಾನ್ ನಿತ್ಯ, ಹೇಳು ಏನಾಯ್ತು ಅಂತ. ನಾನು ಹಿಂಗೆ ಹೇಳ್ದೆ. ನಾನು ಈ ರೆಸ್ಟೋರೆಂಟ್ಗೆ ಬಂದೆ, ಅವನಲ್ಲಿ ಹಿಂದೆ ನಿಂತಿದ್ದ. ಆಮೇಲೆ ಅರೆ ಯಾರ್, ಅದು ಅಲ್ಲ, 9 ವರ್ಷದ ಹಿಂದೆ ಏನಾಗಿತ್ತು? ಸರಿ, ಪರವಾಗಿಲ್ಲ, ಹೇಳ್ಬೇಡ. ಆದ್ರೆ ಒಂದು ವಿಷಯ ಇದೆ. ನಿನ್ನ ಎಕ್ಸ್ ಸೀಮ್ಸ್ ಲೈಕ್ ಅ ಕ್ಲಾಸಿ ಸಾರ್ಟ್ ಆಫ್ ಗೈ. ಯಾ, ಹಿ ಇಸ್ ವೆರಿ ಕ್ಲಾಸಿ. ಇವನು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದಾನ? ದ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಹಾರ್ವರ್ಡ್ ಇನ್ ಭೋಪಾಲ್. ಇಲ್ಲ, ಅವನು ಚಿಕ್ಕವನಿಂದಾನೇ ಒಂಥರ ಸ್ವಭಾವ. ಅವನು ಅಂದ್ರೆ ಹುಟ್ಟಿರೋದೇ ಹಾಗೆ ಅನ್ಸುತ್ತೆ. ಏನು ರೆಡಿ ಆಗಿಲ್ವ ಇನ್ನು? ಹೇಗೆ ಕಾಣಿಸ್ತಿದ್ದೀನಿ? ಸಖತ್ತಾಗಿದೆಯಾ. ನೀನು ಹಾಟ್ ಆಗಿದೆಯಾ? ಆದ್ರೆ ಈ ಹೋಟೆಲ್ಗೆ ಯಾಕೆ ಕರ್ಕೊಂಬಂದೆ? ಯಾಕೆ, ಏನಾಗಿದೆ? ಮೇಡಮ್, ಸ್ಪೆಷಲ್ ಆಫರ್ ನಡೀತಾ ಇದೆ, ಒಂದಕ್ಕೊಂದು ಫ್ರೀ. ಹೇಗಿದ್ರು ನೀನು ತಿನ್ನೋ ಚೈನೀಸ್ ಅಲ್ವಾ, ಅದಿಲ್ಲ. ಅರೆ, ಹಾಗೆ ಈ ತರ ಚೈನೀಸ್ ರೆಸ್ಟೋರೆಂಟ್ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ. ಚಾನೀಸ್, CHANISS. ಇದ್ರಲ್ಲೇನಿದೆ? 2 ಎಕ್ಸ್ಟ್ರಾನೇ ಇದೆ. ಕೇಳಿಲಿ, ಅಲ್ಲಿ ಕೂತ್ಕೊಳ್ಳೋಣ. ಯಾಕೆ? ಯಾಕೆ, ಲೈಟ್ ನೋಡಿ ಎಲ್ಲ ಹೆಂಗಿದೆ ಇಲ್ಲಿ. ನಿನ್ನ ಬ್ಯೂಟಿ ಮುಂದೆ ಡಲ್ ಆಗಿಬಿಡುತ್ತೆ. ನಡಿ. ಹೌದಾ? ಮತ್ತೆ ಇವರಿಬ್ಬರದೇನು? ಇವ್ರು ನಮ್ಮ ಜೊತೆಲಿ ಬಂದಿಲ್ಲ, ಏನೋ ಪರ್ಸ್ನಲ್ ಮಾತಾಡೋಕೆ ಬಂದಿದ್ದಾರೆ ಅಲ್ವಾ? ಹಾಂ, ಅದಕ್ಕೆ ಪರ್ಸ್ನಲ್ ಮಾತತ್ಗೆ. ಹಾಂ, ಪರ್ಸ್ನಲ್ ಮಾತು. ಪರ್ಸ್ನಲ್ ಮಾತೇನಲ್ಲ? ನಿನ್ನ ಚಡ್ಡಿ ಕಲರು
ಆರ್ಡರ್. ಏನು ಗುರು ಇನ್ನೂ ಕುತ್ಕೊಂಡೇ ಇಲ್ಲ, ಸ್ವಲ್ಪ ಟೈಮ್ ಕೊಡು. ಬಾಸ್ ಸ್ವಲ್ಪ ಸ್ಕ್ರೀನ್ ಹೇಳಿ. ವೆಜ್ ಮಂಚೂರಿ ತೊಗೊಳನ್ವಾ, ಶೆಜ್ವಾನ್ ತೊಗೊಳನ್ವಾ? ಹಾಯ್. ಏನಾಯ್ತು? ಏನಿಲ್ಲ, ನಿನಗೆ ಯಾರಾದರೂ ಕೇಳಿದ್ರೆ ನೀನು ಅವ್ರಿಗೆಲ್ಲ ಹೇಳ್ಬಿಡು ಆಯ್ತಾ, ನನ್ನ ತಂಗಿ ಅಂತ. ಯಾಕೆ? ನಿನಗೆ ನನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲ, ನಮ್ಮೋರು ಇದ್ದಾರಲ್ಲ ಇದನ್ನೆಲ್ಲ ಇಷ್ಟಪಡಲ್ಲ. ಇದೆಲ್ಲ ಅಂದ್ರೆ ಇದು ಡೇಟಿಂಗ್ ಎಲ್ಲ ಅಲೋಡ್ ಮಾಡಲ್ಲ. ಡೇಟಿಂಗ್ ಅಷ್ಟೇನಾ ಅಥವಾ ಮದುವೆ ಬಗ್ಗೆನೂನಾ? ಹಾಂ, ಮತ್ತೆ ನಾನು ಯಾವಾಗ ಮದುವೆ ಬಗ್ಗೆ ಮಾತಾಡಿದೆ? ಮದುವೆ ಬಗ್ಗೆ ಮಾತಾಡಬೇಡ. ನಿನಗೆ ಗೊತ್ತಾ, ನನ್ನ ಮದುವೆ ಬಗ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಹಾಟ್ ಲಿಸ್ಟಲ್ಲಿ ಇದೆಯಾ? ಮತ್ತೇನು ನಗ್ತಿದ್ಯಾ ಯಾಕೆ? 2 ಪ್ರಪೋಸಲ್ ಬಂದಿದೆ ಮೇಡಮ್. ಒಂದಂತೂ ಮುಂಬೈಯಲ್ಲಿ ಬಂಗ್ಲೋ ಕೊಡೋದಕ್ಕೂ ರೆಡಿ ಇದ್ದಾರೆ. ಬಂಗ್ಲೋ? ಲಕ್ಕಿ ನೀನು. ಲಕ್ಕಿ ಅಂದರೆ ಹುಡುಗಿಯರಪ್ಪ. ನಿನಗೆ ಗೊತ್ತಾ, ಮುಂಬೈಯಲ್ಲಿ ಫಿಲ್ಮ್ ಪ್ರೊಡ್ಯೂಸರ್ ಇದ್ದಾನೆ. ನಿನಗೆ ಗೊತ್ತಾ, ಅವನು 2 ಹಿಟ್ ಫಿಲಮ್ ಮಾಡಿದ್ದಾನೆ. ಒಂದು ರಿಷಿ ಕಪೂರ್ ಜೊತೆಲಿ, ಒಂದು ಶಕ್ತಿ ಕಪೂರ್ ಜೊತೆಲಿ. ನಿನಗೆ ಗೊತ್ತಾ, ಅವ್ನು ನನ್ನ ಫೋಟೋ ನೋಡಿ ಏನು ಹೇಳ್ದ? ಅವನು ಹೇಳ್ದ, ನಾನು ಕೂಡ ಆ್ಯಕ್ಟರ್ ಆಗ್ತೀನಿ ಅಂತ ಹೇಳ್ದ ಡಾರ್ಲಿಂಗ್. ಹೀರೋ ಅಂತೂ ನೀನು ಆಗ್ಬೋದು, ಯಾಕಂದ್ರೆ ನೀನು ಕಾಣಿಸುತ್ತೆ ಹಾಗೆ. ಒಂದು ಕಡೆ ಶಕ್ತಿ, ನನ್ನ ಕಡೆ ಭೂಷಣ್. ನನಗೆ ಗೊತ್ತು, ನನಗೆ ಫಿಲ್ಮಲ್ಲಿ ಇಂಟ್ರೆಸ್ಟ್ ಇಲ್ಲ. ಆ್ಯಕ್ಚುಲಿ ಅದೇನೆಂದರೆ, ನನ್ನ ಫ್ಯಾಮಿಲಿ ಸ್ವಲ್ಪ ಕನ್ಸರ್ವೇಟಿವ್ ಟೈಪ್. ಬಟ್ ನಾನು ಸ್ವಲ್ಪನೂ ಕನ್ಸರ್ವೇಟಿವ್ ಅಲ್ಲ, ನಾನು ತುಂಬ ಮಾಡ್ರನ್. ಹೇಗಂದರೆ, ಮದುವೆ ಆದಮೇಲೆ ನಾನು ನನ್ನ ವೈಫ್ನ ಕೆಲಸ ಮಾಡೋದಕ್ಕೂ ಅಲೌ ಮಾಡ್ತೀನಿ. ಅಲಾವ್? ಹಾಂ, ಜಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಲಿ, ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ತುಂಬ ಜಾಸ್ತಿ ಮಾಡರ್ನ್ ನೀನು. ಥ್ಯಾಂಕ್ ಯು. ಆರ್ಡರ್. ಹಾಂ ಗುರು, 2 ಶೆಜ್ವಾನ್ ನೂಡಲ್ಸ್, ಹಾಗೆ 1 ಮಂಚೂರಿಯನ್ ಸೂಪ್. 1/2. ತುಂಬ ದೊಡ್ಡ ಬೌಲ್ ಕೊಡ್ತಾರೆ ಅಲ್ವಾ? ಬೌಲ್? ನಿಜವಾಗ್ಲೂ ಹೇಳ್ಬಿಡ್ಲಾ? ವಿಕ್ರಮ್, ಏನಾಯ್ತು? ಏನೂ ಇಲ್ಲ, ನಾನು ನಿನಗೋಸ್ಕರ ಏನು ತಂದಿದ್ದೇನೆ ತೋರಿಸ್ತೀನಿ. ಬಾ ಇಲ್ಲಿ. ಏನು ತಂದಿದ್ದೀರಾ? ಇದೇನು ಬ್ರೂಚಾ? ಬ್ರೋಚ್. ಹೋ, ಬ್ರೋಚಾ? ಹಾಂ, ಓ, ನೋಡಿದ್ರೆ ಅದಕ್ಕೆ ಪ್ರಪೋಸ್ ಮಾಡಿದ್ರು ಅನ್ಸುತ್ತೆ. ವಾ, ಅದಕ್ಕೆ ತುಂಬ ಫಾಸ್ಟ್ ಇದ್ದಾರಲ್ವಾ? ಇದು ಹದ್ದು ಅಲ್ವಾ? ಹದ್ದು. ಹದ್ದಿನಾಗಿ ನೀನು ಆಕಾಶ ಚಿತ್ರಕ್ಕೆ ಹಾರಬೇಕು. ನಿನ್ನ ಕನ್ಸೆಲ್ಲ ನನಸು ಮಾಡ್ಕೋ. ಯಾರಾದರೂ ಕೇಳಿದ್ರೆ ಹೇಳು ನಿನ್ನ ತಂಗಿ ಕೊಟ್ಟಿದ್ದು ಅಂತ. ಯಾರು ನನ್ನ ತಂಗಿ? ಹೋಗೆ, ನಾನು ಹೇಳೋದಿಲ್ಲ ನನ್ನ ತಂಗಿ ಅಂತ. ಮತ್ತೆ ಗುಗ್ಗುನ ನಾನು ಇದನ್ನ ತಾನೇ ಮೊದಲು ಹೇಳಿದ್ದಂಗೆ. ಏ, ಆಂಟಿಗೋಸ್ಕರ ಹೇಳಿದ್ದು. ನಂಗೆ ನಾನಂತೂ ಯಾಕೆ ಹೇಳಲ್ಲ, ನಾನಂತೂ ಹೇಳಲ್ಲ ನನ್ನ ತಂಗಿ ಅಂತ. ಹುಡುಗರ ನಿಜ ಸ್ವರೂಪ ಕಣ್ಮುಂದೆನೇ ಇರುತ್ತೆ, ಆದರೆ ಪ್ರೀತಿಯಲ್ಲಿ ಹುಡುಗಿರು ಮುಳುಗಿರ್ತಾರೆ. ಅವ್ರ ತಲೆ ಮೊಣ್ಕಾಲಲ್ಲಿರುತ್ತೆ. ಲೆಟ್ ಮಿ ಟ್ರೈ. ಅರೆ ಬಾಬಾ, ಬುದ್ಧಿ ಸರಿಯಾಗಿದೆ ತಾನೆ? ತುಂಬ ಆಯ್ತು, ಹೋಗೋಣ ಮನೆಗೆ. ಅರೆ ಸ್ಟೋರಿ ಕಂಪ್ಲೀಟ್ ಮಾಡು, ಆಮೇಲೇನಾಯ್ತು? ಆಗ ಅವನಿಗೆ ನನ್ನ ಮೇಲೆ ಪ್ರೀತಿ ಇತ್ತು, ನನಗೆ ಅವನ ಟ್ಯಾಲೆಂಟ್ ಮೇಲೆ ಪ್ರೀತಿ ಇತ್ತು. ಏನಾಯ್ತು? ಚೆನ್ನಾಗಿಲ್ವಾ? ಕೊಡಿಲಿ. ಒಂದು ನಿಮಿಷ ಅಲ್ಲಾಡ್ಬೇಡ, ಹಾಗೆ ಇಟ್ಕೊಂಡಿರು. ಗುರು, ಒಂದು ಒಳ್ಳೆ ಲೆಮನ್, 2 ಆನಿಯನ್ ಕೊಡು.
ಈಗ ಟೇಸ್ಟ್ ಮಾಡಿ ಹೇಳು. ನೀನಂತೂ ಇದ್ರ ಟೇಸ್ಟೇ ಬದಲಾಯಿಸ್ಬಿಟ್ಟಲ್ಲೋ. ಯು ಸಿ, ಅಡುಗೆ ಇದೆಯಲ್ಲ, ಇಲ್ಲಿಂದ ಅಲ್ಲ, ಇಲ್ಲಿಂದ ಆಗುತ್ತೆ. ನೀನಂತೂ ನಿಜವಾಗ್ಲೂ ತರಲೆ ಕಣೋ. ನೀನ್ ಯಾವಾಗ ಅಡ್ಗೆ ಮಾಡ್ತೀಯಲ್ಲ, ಏನೇನೋ ಆಗುತ್ತಾ? ಎಲ್ಲಿ? ಇಲ್ಲ ಅಥವಾ ಇಲ್ಲ? ಇಲ್ಲಿ ಕೂಡ ಇಲ್ವಾ? ವಾಶ್ರೂಮ್ಗೆ ಹೋಗಿ ಬರ್ತೀನಿ ನಾನು. ಈಗಲೇ ಬರ್ಬೇಕಿತ್ತಾ? ಏನಾಯ್ತು ಹೇಳು ಹೇಳು. ತುಂಬಾ ಫಾಸ್ಟ್ ಇದ್ದಾಳೆ ಮಗ, ನಿಲ್ಲಿಸ್ತಾನೆ ಇಲ್ಲ. ಏನ್ ಹೇಳ್ತಿದ್ಯಾ? ಹೇಗ್ ನೋಡ್ತಿದ್ದಾಳೆ ಅಂದ್ರೆ ಹಾಗೆ ತಿನ್ನೋ ಥರ. ಇಲ್ಲಿ ನೋಡು, ಇಲ್ಲಿವರೆಗೂ ಬಂದಿದೆ, ನಾನು ನಿಲ್ಲಿಸ್ಬಿಟ್ಟೆ. ಹೇ ಅಣ್ಣ, ನಾನು ವಿಕ್ರಮಪ್ಪ. ಅಷ್ಟು ಈಸಿಯಾಗಿ ನಾನು ಏನ್ ತಿಂತಿದ್ಯಾ? ಮಂಚೂರಿನ? ನೀನೇನ್ ತರಿಸ್ದೆ? ಇದ್ರಲ್ಲಿ ಉಪ್ಪು ಜಾಸ್ತಿ ಇದೆ, ತಿನ್ನಕ್ಕಾಗಲ್ಲ. ಅರೆ, ಉಪ್ಪು ಜಾಸ್ತಿ ಇದೆಯಾ? ಅಯ್ಯೋ ದೇವ್ರೆ. ಕೇಳು, ಇನ್ನೇನಾದ್ರೂ ಬೇಕಾ? ನೀನೊಂದ್ರ ಚಿಪ್ಸ್ಟರ್. ನೀನು ನನ್ನ ಹತ್ರ ದೇವರಣೆಗೂ ವೆಲ್ ಇಟ್ಕೊಬೇಡ. ನೀನು MCP ಥರದವನು. MCP ಅಂದರೆ ಮಹಾಛತ್ರಿ ಪುರುಷ, ಮಹಾಚಾಂಡಲ್ ಪುರುಷ, ಮಹಾಚಿ ಪುರುಷ. ಅಲ್ಲಲ್ಲ, ಅದಲ್ಲ. ಮಹಾ ಕ್ಯೂಟ್ ಪುರುಷ, ಚತುರ್ ಪುರುಷ್. ನೀನು ಅರೆ, ನನ್ನ ಬಾಯಲ್ಲೇತು ಮಹಾ ಚತುರ್ ಪುರುಷ್ ಅಂತ. ಸೀರಿಯಸ್ಲಿ? ಅದಕ್ಕೆ ನಾನು ಹೇಳೋದು, ನೀನು ಯಾವುದೇ ನನ್ನ ಮಾತು ಕೇಳಲ್ಲ. ಟಿಪಿಕಲ್ ಶಿಟ್. ಎಲ್ಲ ಸುಳ್ಳು. ಇಟ್ ವಾಸ್ ಅ ಡ್ರೀಮ್. ಅವನು ಒಂದೊಂದಾಗಿ ನನ್ನ ಎಲ್ಲ ಕನಸುಗಳನ್ನ ಮರ್ಡರ್ ಮಾಡ್ಬಿಟ್ಟ. ಹಿ ಮೂವ್ಡ್ ಆನ್. ನಿತ್ಯ, ದೆನ್ ಯು ಹ್ಯಾವ್ ಟು ಮೂವ್ ಆನ್ ಟು. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಅವಳು ಹೋಗೋಳೆ ಅಂತ. ಲೆಮನ್ ಸ್ವಲ್ಪ ಉಪ್ಪು ಕೊಡು. ಕರಣ್ ಕಪಾಡಿಯ ಪರವಾಗಿಲ್ಲ ನೋಡೋದಕ್ಕೆ. ಯು ನೋ ಹಿಮ್? ಕಪಾಡಿಯ 1-2-3 ಬಿಸ್ನೆಸ್ ಇರ್ಬೋದಾ? ಡಾಕ್ಟರ್ ಅನ್ಸುತ್ತೆ. ತನ್ನ ಕಾಂಪಿಟೇಷನ್ಗೆ ಚೆನ್ನಾಗಿ ನಿನ್ನನ್ನು ಹೇಳ್ಕೊಂಡ್ಬಿಟ್ಟಿದ್ದಾನೆ. ವಾಟ್ ಕಾಂಪಿಟೇಷನ್? ಅಲೆಕ್ಸಾ, ಕರಣ್ ಕಪಾಡಿಯಾ ಪ್ಲೀಸ್. ಹುಚ್ಚನ ನೀನು? ಕರಣ್ ಕಪಾಡಿಯಾ, ಸೈಕಾಟ್ರಿಸ್ಟ್. ನಿಜವಾದ ಡಾಕ್ಟರ್ ಅಲ್ಲ, ಡಿವೋರ್ಸ್ಡ್, ಸಿಂಗಲ್, ರೆಡಿ ಟು ಮಿಂಗಲ್, 35, father of 1 daughter. ಆಹಾ, ಓಕೆ ಅಲೆಕ್ಸಾ, ದಟ್ಸ್ ಇಟ್ ನಾವು. ಥ್ಯಾಂಕ್ ಯು. Thank you. ಆ ಅಲೆಕ್ಸ್ ಎದ್ ಬಿಡೋ. ಡಿವೋರ್ಸಿ, ಒಂದು ಮಗು ಕೂಡ ಇದೆ. ನೀನು ಹೂ ಅಂದರೆ ಪಂಡಿತರನ್ನ ಕರೆಸ್ಬಿಟ್ಟು ಜಾತಕ ತೋರಿಸ್ಬಿಡ್ತೀನಿ. ಬ್ರೋ, ಅವ್ರು ನಿನ್ನ ಎಕ್ಸ್-ವೈಫ್ ಮಾತ್ರ ಅಲ್ಲ, ನಿನ್ನ ಮಗುವಿನ ತಾಯಿ ಕೂಡ. ಮತ್ತೆ ಈ ಕ್ಯಾಂಡಿಡೇಟ್ ಏನಿದಾರಲ್ಲ, ಅವರು ನಿನ್ನ ಮಗುವಿನ ತಂದೆ ಕೂಡ ಆಗ್ಬೋದು. ಇಷ್ಟಪಟ್ರೆ ನೆನಪಿರ್ಲಿ, ನೀನು ಅವ್ರ ಜೀವನದಲ್ಲಿ ಇದ್ರೂ ಇಲ್ದಿದ್ರು ಕೂಡ. ಸೊ ನಾವು ಫಿಗರ್ ಔಟ್ ಮಾಡಲೇಬೇಕಲ್ವಾ, ಡಾಕ್ಟ್ರು ಒಳ್ಳೆಯವನ ಕೆಟ್ಟವನ ಅಂತ. ರೈಟ್? ಚೆಸ್. 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 ಪೂರ್ತಿ ಸ್ಪ್ರೆಡ್ ಇರೋ ಸ್ಕೆಚ್ ಇದೆ ಇಲ್ಲಿ, ಆ್ಯಂಡ್ ಯು ಹ್ಯಾವ್ ಟು ಫಾಲೋ ಟು ದ ಟೀಮ್. ಆ್ಯಂಡ್ ಲಾಂಚ್ ಪಾರ್ಟಿ ಸ್ಟಾರ್ಟರ್ಸ್ ನಾವು ಪ್ರಾನ್ಸ್ನ ಶುರು ಮಾಡ್ತೀವಿ. ನೋಪ್ಸ್. ಬಾಸ್ಗೆ ಲೈಟಾಗಿ ಶುರು ಮಾಡೋದಿಷ್ಟ. ಅವರು ವೆಜ್ ಸ್ಟಾರ್ಟರೇ ಇಡ್ತಾರೆ. ಈ ಕಿಚನಲ್ಲಿ ಶೆಫ್ ಯಾರು? ನೀವು. ಮತ್ತೆ ಶೆಫ್ ನಿತ್ಯಾಗೆ ಏನಿಷ್ಟ ಇದೆ? ಶೆಫ್ ನಿತ್ಯಾಗೆ ಪ್ರಾನ್ಸ್ ಇಷ್ಟ. ಸೊ ನಾವು ಸ್ಟಾರ್ಟ್ ಮಾಡೋದು ಲೈಟ್ ಆಗಲ್ಲ, ಬಟ್ ವಿತ್ ಬ್ಯಾಂಗ್. ಎಕ್ಸಾಕ್ಟ್ಲಿ. ವಿಲ್ ಸ್ಟಾರ್ಟ್ ವಿತ್ ಪ್ರಾನ್ ಸ್ಟಾರ್ಟರ್ಸ್. ಓಕೆ. ವೆರಿ ಗುಡ್, ವೆರಿ ವೆಲ್. ಥ್ಯಾಂಕ್ ಯು. ಸೊ ಬಾಸ್, ಓಪನಿಂಗ್ ಸ್ಟಾರ್ಟರ್ಸ್ ಬಗ್ಗೆ ಪ್ಲಾನ್ ಮಾಡ್ತಿದ್ವಿ. ವೆಜ್ ಇಡೋದ ಅಥವಾ ಪ್ರಾನ್ಸ್ ಅಂತ. ಮತ್ತೆ ಶೆಫ್ ನಿತ್ಯಾಗೆ ಪ್ರಾನ್ಸೇ ಬೇಕಂತೆ. ಕ್ಯಾನ್ಸಲ್ ಪ್ರಾನ್ಸ್, ಸೆಟ್ ಟು ವೆಜ್. ನಿಂಗೆ ತಲೆ ಕೆಟ್ಟಿದ್ಯಾ? ನೀನಂತೂ ಈ ರೆಸ್ಟೋರೆಂಟ್ನ ಒಂದು ಟಿವಿ ಸೀರಿಯಲ್ ಮಾಡಿಬಿಡು. ಸರಿಯಾಗಿ ತಂದಿಕ್ಬಿಟ್ಟಲ್ಲ ಅವ್ರ ಮಧ್ಯ. ಅರೆ, ಎಲ್ಲಿ ಜಗಳ ಇರುತ್ತೋ ಅಲ್ಲೇ ಪ್ರೀತಿ ಇರುತ್ತೆ. ಹೋಗ್ಲಿ ಬಿಡು. ನೋಡು. ಕೆಲಸ ನೋಡು. ಡ್ಯಾಮ್ ಯು ಮನಿರಾ,
ಹೌ ಕ್ಯಾನ್ ಯು ಡೂ ದಿಸ್? ಸಾಕಾಗಿದೆ ನನಗೆ ಅರ್ಥ ಮಾಡಿಸಿ. ಈಗ ನಿನಗೇನು ಬೇಕೋ ಅದು ನೀನು ಮಾಡು. ಐ ಆಮ್ ಮೂವಿಂಗ್ ಔಟ್ ಇನ್ ಎ ವೀಕ್. ಇನ್ನೊಂದ್ಸಲ ನಿನ್ನ ಪ್ರಾಬ್ಲಮ್ ತೊಗೊಂಡು ನನ್ನ ಹತ್ರ ಬರಬೇಡ. Problem? Vic, it's not just a problem. It's a high maintenance human being, a baby. ಮತ್ತೆ ಎಷ್ಟೊಂದು ವಿಷಯಗಳಿರತ್ವೆ. ಮಕ್ಕಳ ಬಗ್ಗೆ ನನ್ನ ಹತ್ರ ಹೇಳಕ್ ಬರಬೇಡ, ಓಕೆ? ಆ್ಯಂಡ್ ಯುವರ್ ರೀಸನ್ಸ್ ಆರ್ ಕ್ರ್ಯಾಪ್. It's okay. ಪರವಾಗಿಲ್ಲ, ಫಸ್ಟ್ ಟ್ರೈಮೆಸ್ಟರ್ ಇವೆಲ್ಲ ಆಗ್ತಾ ಇರುತ್ತೆ. ಇಟ್ಸ್ ನಾರ್ಮಲ್. I don't want anyone to know. No one will know. I mean, ನಾನು ಮತ್ತೆ ತನ್ವಿ ಬಿಟ್ರೆ ಇಬ್ಬರಿಗೆ ಮಾತ್ರ ಗೊತ್ತಿದೆ ಅಷ್ಟೇ. So you stay relaxed, okay? You want anything, Neeru? You'll be fine. No, so much calories. God. ಐಸ್ಡ್ ಕಾಫಿ? No, it is 80 plus calories. You know that? ರೋಟೀನ್ ಸ್ಯಾಂಡ್ವಿಚು ಆ ಥರದ್ದು ಏನಾದರೂ ಹೇಳ? Come on, baby. It's 400 plus calories. ಗ್ರೀನ್ ಟೀ, ನೀರು, ನನ್ನ ಕಣ್ಣೀರು, ಅದರಲ್ಲಿ ಎಷ್ಟು ಕ್ಯಾಲರೀಸ್ ಇರುತ್ತೆ ಹೇಳ್ಬಿಡು. No thanks. ಇನ್ನೂ ಸ್ವಲ್ಪ ತಗೋಬೋದಾ? ನಿಮ್ಗೆ ಬಿರಿಯಾನಿ ಜಾಸ್ತಿ ಇಷ್ಟ ಅನ್ಸುತ್ತೆ. ತನ್ವಿ, ಎಕ್ಸ್ಕ್ಯೂಸ್ ಮೀ, ಒಂದು ಕೆಲಸ ಮಾಡು, ಒಂದು ಬಿರಿಯಾನಿ ಇಲ್ಲಿ ತಗೊಂಡ ಮತ್ತೆ ಅವಳು ಏನು ಕೇಳ್ತಾಳೋ ಅದನ್ನು ತಂದ್ಕೊಡಿ ಅಂತ. ಹಾಂ, ಕರಣ್ ಕಪಾಡಿಯಾ, ವೆಯ್ಟ್, ನನ್ಗೇನು ಹೇಳ್ಬೇಡ, ಓಕೆ? ನಾನೇನು ಕೇಳಿಸ್ಕೊಳ್ಳಲ್ಲ. ತಾರಾ ಪಾರ್ಟಿನಲ್ಲಿ ಏನೇನಾಯ್ತೋ ಇಟ್ಸ್ ಓಕೆ, ದಟ್ಸ್ ಫೈನ್. ಅದೇ ಅವನಿಗೆ ಟ್ರಾಂಪ್ಲಿಂಗ್ ಪಾರ್ಟಿನೇ ಬೇಕಂತೆ. ಊಟ ನಾನು ಸಾರ್ಟ್ ಔಟ್ ಮಾಡಿದ್ದೀನಿ. ಕೇಕ್ ನಿತ್ಯ ಮಾಡ್ತಾಳೆ, ಸೊ ಇಟ್ಸ್ ಆಲ್ ಡನ್. ಆಫ್ ಕೋರ್ಸ್. ಯು ಹ್ಯಾವ್ ಅ ಪ್ರಾಬ್ಲಮ್? ಓ ಚಲ್ ಯಾರ್, ಐ ಲೈಕ್ ನಿತ್ಯ. ಒಳ್ಳೆ ಹುಡುಗಿ ಅವಳು. ಕೇಕನ್ನು ಚೆನ್ನಾಗಿ ಮಾಡ್ತಾಳೆ, ತಾರನ್ನು ಚೆನ್ನಾಗಿ ಸಂಭಾಳಿಸ್ತಾಳೆ. ಐ ಲೈಕ್ ಸೊ, ಆ್ಯಂಡ್ ಸೋ ಡೂ ಯು, ರೈಟ್? Biryani? Oh my god, 500 plus calories. ಇವನು ನಿತ್ಯನ ಕರಣ್ ಕಾಪಾಡಿಯ ಮತ್ತೆ ಬೇರೆ ಯಾವುದೋ ಹುಡುಗಿ ಜೊತೆ? ಪ್ರಾಬ್ಲಮ್ ಏನೀಗ? ಅವಳನ್ನ ಡೇಟಿಗೆ ಕರ್ಕೊಂಡು ಹೋಗು. ಅವಳಿಗೊಂದು ಪಾಸ್ಟ್ ಇದೆ, ಆ್ಯಂಡ್ ಫನಿಲಿ ಇನಫ್ ಅವಳ ಪಾಸ್ಟೇ ಈಗ ಅವಳ ಬಾಸ್ ಕೂಡ. ಸೊ ಇಟ್ಸ್ ಲೈಕ್ ಸೂಪರ್ ಕಾಂಪ್ಲಿಕೇಟೆಡ್. ಆ್ಯಂಡ್ ಯು ಲೈಕ್ ಥಿಂಗ್ಸ್ ಸಿಂಪಲ್, ರೈಟ್? ಬಟ್ ಬೇಬಿ, ಲವ್ ಯಾವಾಗಲೂ ಕಾಂಪ್ಲಿಕೇಟೆಡ್ ಆಗೇ ಇರತ್ತೆ. ವಾ ವಾ ವಾ, ಅಂದಹಾಗೆ ನೀನು ನನ್ನ ಶ್ರಿಂಕ್ ಯಾವಾಗ ಆಗ್ಬಿಟ್ಟೆ? ಎಕ್ಸ್ಕ್ಯೂಸ್ ಮೀ, ಐ ಥಿಂಕ್ ಯು ಆರ್ ಫರ್ಗೆಟಿಂಗ್ ಐ ಹ್ಯಾವ್ ಬೀನ್ ಎ ವೈಫ್ ಆಫ್ ಎ ಶ್ರಿಂಕ್. ಕಮ್ ಆನ್, ನೀನು ಈ ಫ್ರೆಂಡ್ಸು ಅವ್ರ ಕಂಫರ್ಟ್ಗೆ ಎಷ್ಟು ದಿನ ಅಂಟ್ಕೊಂಡಿರ್ತೀಯಾ? ಅರ್ಥ ಆಗ್ತಿದ್ಯಾ? ನನ್ನ ಮಗ ಪ್ಲೇಯರ್. ಹೇಳಿದ್ದು ಗಾಡ್ ಡ್ಯಾಮ್ ಪ್ಲೇಯರ್ ಈಸ್. ಆ ಪ್ರೆಗ್ನೆಂಟ್ ಗರ್ಲ್ ಫ್ರೆಂಡ್ ಹೇಳ್ತಾ ಇದ್ದಾನೆ ನಿನ್ ಪ್ರಾಬ್ಲಮ್ ನಿನ್ನ ಹತ್ರನೇ ಇಟ್ಕೋ ಅಂತ. ಆ ಮಗು ಇನ್ನೂ ಹುಟ್ಟೇ ಇಲ್ಲ, ಅದನ್ನು ಅವನು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾನೆ ಕಣೆ. ಏನೇ ಇದೆಲ್ಲ? ಹಾ ಕರಣ್, ಓಕೆ. ಇಲ್ಲ, ನಾನು ಇವಾಗಲೇ ಬರ್ತಾ ಇದ್ದೀನಿ. ಏನಾಯ್ತು? ನನ್ನ ಮಗು ಕೀಟ್ ಆಗಿದೆ, ನಾನು ಇವಾಗಲೇ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಏನು? ಹೇಗೆ? ಇಟ್ಸ್ ಓಕೆ, ರಿಲ್ಯಾಕ್ಸ್. ಕರಣ್ ಇದನ್ ಜೊತೆಗೆ. ಬೇಗ ಹೋಗು, ನಾನು ನೋಡ್ಕೋತೀನಿ. ಥ್ಯಾಂಕ್ಸ್. ತನ್ವಿ, ನಿತ್ಯ ಎಲ್ಲಿ? ಬೆಳಿಗ್ಗೆ ಕರೆಕ್ಟಾಗಿ ಮಾತಾಡಿಲ್ಲ.
ಅವಳು ಫ್ರಾನ್ಸ್ ಶುರು ಮಾಡ್ತೀನಿ ಅಂದ್ರೆ ನನಗೆ ಗೊತ್ತಿಲ್ಲ ಪ್ರಾನ್ಸ್ ಎಲ್ಲ. ಅವಳು ಹೊರಗೆ ಹೋಗಿದ್ದಾಳೆ. ವೆನ್ ಶಿ ಇಸ್ ಬ್ಯಾಕ್? ಏನರ್ಥ? ಲೈಕ್ ಐ ಸೆಡ್, ಹೊರಗೆ ಹೋಗಿದ್ದಾಳೆ. ತನ್ನ ಮಗನ ಹತ್ರ, ಅವಳ ಫ್ರೆಂಡ್ ಹತ್ರ ಇದ್ದಾನೆ. ಸಿಟಿ ಹಾಸ್ಪಿಟಲ್ ಹತ್ರ ಇರೋ ಗ್ರೌಂಡ್ ಹತ್ರ ಅವ್ರು 3 ಜನ ಪಿಕ್ನಿಕ್ ಹೋಗಿದ್ದಾರೆ. ಎನಿ ಪ್ರಾಬ್ಲಮ್? ಮತ್ತೆ ಈ ಕ್ಯಾಂಡಿಡೇಟ್ ಇದಾನಲ್ಲ, ಅವನು ನಿನ್ನ ಮಗುವಿನ ತಂದೆ ಆಗ್ತಾನೆ. ನೀನು ಅವಳ ಜೀವನದಲ್ಲಿ ಇದ್ರೂ ಕೂಡ ಇಲ್ದಿದ್ರು ಕೂಡ. ಯುರ್ ಅ ಬ್ರೇವ್ ಬಾಯ್. ಕಮ್. ಏನಾಯ್ತು? ತುಂಬಾ ನೋವ್ತಾ ಇದೆ ಅಮ್ಮ. ನಂಗೆ ಅನ್ಸತ್ತೆ ನಾನು ಇವತ್ತು ಓದಕ್ಕಾಗಲ್ಲ ಅಂತ. ಯಂಗ್ ಬಾಯ್. ಆದ್ರೆ ಓದೋದು ನಮ್ ತಲೆಯಿಂದ ಅಲ್ವಾ, ಕಾಲಿಂದ ಅಲ್ವಲ್ಲ? ಎಲ್ಲಾ ಡಾಕ್ಟ್ರು ಯಾಕೆ ಇವ್ರನ್ನ ನಮ್ಮಪ್ಪ ಅಂತ ಅನ್ಕೋತಾರೆ? ಇವ್ರು ನಮ್ಮಪ್ಪ ಆಗಕ್ಕಾಗಲ್ಲ. ಯಾಕೆಂದ್ರೆ ತಾರ ನನ್ನ ತಂಗಿ ಆಗ್ಬಿಡ್ತಾಳೆ. ಅವಳ ಮದ್ವೆ ಆಗ್ಬೇಕು ನಾನು ವೆನೈಗ್ರು. ಒಂದ್ ಕೆಲಸ ಮಾಡು, ನೀನು ಮನೆ ಕರ್ಕೊಂಡೋಗು, ನಾನು ಬರ್ತೀನಿ. ಯಾ ಶೋರ್. ನಡೀರಿ, ತಾರಾನ ಮೀಟ್ ಮಾಡಿಸ್ತೀನಿ, ಬನ್ನಿ. ಸ್ಟಾರ್ಟ್ ವಿತ್ ಮ್ಯಾಥ್ಸ್. ಅಬೋರ್ಷನ್? ನೀನು ಕುಡ್ ಯು ಪ್ಲೀಸ್ ಕಾಮ್ ಡೌನ್? ಹೊರಗಡೆವರೆಗೂ ಕೇಳಿಸ್ತಿದೆ. ವಾಟ್? ಮನೀರಾ, ಓಕೆ ಲುಕ್, ಐ ಆಮ್ ನಾಟ್ ರೆಡಿ. ಆ್ಯಂಡ್ ಅದು ಈಗ 6 ವೀಕ್ ಆಗಿದೆ ಅಷ್ಟೇ. ಐ ವಾಂಟ್ ದಿಸ್ ಅಬಾರ್ಷನ್. ನಿನ್ ಲೈಫ್ ಇದು. ನಂಗೆ ಇದು ಗೊತ್ತು, ನಾವಿಬ್ರಿಗೂ ಒಬ್ರೊಬ್ರು ಚೆನ್ನಾಗಿ ಗೊತ್ತಿಲ್ಲ ಅಂತ. ಯೆಟ್ ಇದನ್ನೆಲ್ಲ ನಾನು ಆಗ್ಲೇ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀನಿ. ಒಬ್ಳೇ ಇದ್ದೆ ನಾನು. ಯುನೋ, ಈ ಫೇಸಲ್ಲಿ ಎಷ್ಟು ಸಲ ನನಗೆ ಅನ್ನಿಸ್ತಾನೆ ಇತ್ತು ನನಗೆ ಇದು ಬೇಡ ಅಂತ. ಆ 9 ತಿಂಗಳಲ್ಲಿ ಎಷ್ಟು ಸಲ ಅನ್ನಿಸ್ತು ನನಗೆ ಈ ಥರ, that I should just end my life. It will sound cliched. ಆದರೆ ಅವರು ನಿನ್ನ ಮಗುನ ನಿನ್ನ ಕೈ ಕೊಟ್ಟಾಗ, ಟ್ರಸ್ಟ್ ಮೀ, ಆ ಮೂಮೆಂಟಲ್ಲಿ ಯಾವುದೂ ಯೋಚನೆಗೆ ಬರಲ್ಲ. ಅದಕ್ಕಿಂತ ಬ್ಯೂಟಿಫುಲ್ ಆಗಿರೋದು ನೀನು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಅದೇ ನಿನ್ನ ಪ್ರಪಂಚ ಆಗ್ಬಿಡುತ್ತೆ. ನಾನು ನಿನ್ನ ತಡೆಯೋಕೆ ನಾನು ಯಾರೂ ಅಲ್ಲ. ಆದರೂ ಏನಂದರೆ, ಒಂದು ಜಗಳಕ್ಕೋಸ್ಕರ ನಿನಗೆ ಮತ್ತೆ ವಿಕ್ರಮ್. ಪ್ಲೀಸ್, ವಿಕ್ರಮ್ ನಂಗೆ ಆಗ್ಲೇ ಹೇಳಿದಾನೆ ವಾಟ್ ಹಿ ಥಿಂಕ್ಸ್. ಆಲ್ ರೈಟ್? ಅಂದರೆ ಅಬೋರ್ಷನ್ಗೂ ಮುಂಚೆ ಅವನಿಗೆ ಹಕ್ಕಿದೆ. ಈ ಬೇಬಿ ಫಾದರ್ಗೆ ಹಕ್ಕಿದೆ. ನೋ, ಇಟ್ಸ್ ಓನ್ಲಿ ಮೈ ಡಿಸಿಷನ್. ಎಸ್, ಇದು ನನ್ನ ಡಿಸಿಷನು. ಆ್ಯಂಡ್ ಆ ಮನುಷ್ಯನ ನಾವು ಈ ಸಿನಾರಿಯೋಯಿಂದ ಹೊರಗಿಟ್ರೇನೆ ಒಳ್ಳೇದು. ಲುಕ್, ಐ ಆಮ್ ಗೋಯಿಂಗ್ ಟು ಡೂ ದಿಸ್. ವಿಕ್ರಮ್, ಇನ್ನು ಎಷ್ಟು ಹುಡುಗಿರು ಭಾಳ ಹಾಳು ಮಾಡ್ತೀಯ ನೀನು. ಯಾಕೋ ಅವಳ ಜೊತೆ ಯಾಕೆ ಹೀಗೆ ಮಾಡ್ತಿದ್ಯಾ? ವಾಟ್? ಈಗೇನು ಮಾಡಿದೆ ನಾನು? ಅವಳ ಅಬೋರ್ಟ್ ಮಾಡಬೇಕು ಅಂತಿದ್ದಾಳೆ. ಐ ನೋ. ತಡಿಯೋಳ್ನ. ಇದು ಅವಳ ಡಿಸಿಷನ್. ಏನು ಬೇಕೋ ಅದನ್ನು ಹೇಳಿದ್ದೀನಿ. ಸಚ್ ಅ ಕೋಲ್ಡ್ ಬಾಸ್ಟರ್ಡ್. ವಾಟ್ಸ್ ರಾಂಗ್ ವಿತ್ ಯು ನಿತ್ಯ? ನಿತ್ಯ ನಿತ್ಯ ಯಾವ ಥರದ ಮನುಷ್ಯ ನೀನು? ಹಾ, ಸ್ಟಾಪ್ ಇಟ್. ಯು ಸ್ಟಾಪ್ ಇಟ್. ನೀನು ಮಾಡ್ತಿರೋ ಕೆಲಸಗಳನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲ ಹೂತಾಕ್ಬೇಕು ಅನ್ಸುತ್ತೆ ನನಗೆ. ನೀನ್ ಹಣೆ ಬರ್ದಿಲ್ಲ ಬರ್ದಿದ್ದ ಟು ಹರ್ಟ್ ಪೀಪಲ್. ಯು ಎಂಜಾಯ್ ಟು ವಾಟ್? ಜನ ಹುಟ್ಲಿ ಸಾಯ್ಲಿ ನಿನ್ಗೆ ಏನು ಅನ್ಸತ್ತಿಲ್ಲ ಅಲ್ಲ ಅದರಿಂದ. ನಿನ್ ಕೆಲಸ ಆಯ್ತು, ನೀನು ಹೊರಟೋಗ್ತೀಯ ಅಲ್ಲಿಂದ ಅಲ್ಲ. ಇನ್ನೆಷ್ಟು ಹುಡುಗಿರಿಗೆ ಹರ್ಟ್ ಮಾಡ್ತೀನಿ ನೀನು. ಮೊನ್ನೆ ವಯಸ್ಸಾಗಿರೋರು ಬಂದು ನೀನೇನೋ ಕೇಳಿದ್ರಲ್ಲ, ಅವ್ರು ಏನು ಹೇಳ್ತಾ ಇದ್ರು ನಿಂಗೆ? ಅವ್ರ ಮಗಳಿಗೂ ಇಷ್ಟೇ ಹರ್ಟ್ ಮಾಡ್ತೀಯ ನೀನು? ಏನು ಹೇಳ್ತಾ ಇದ್ರು ಅವರು? ಯಾರವರು? ಅವ್ರು ನನ್ನ ಡ್ಯಾಡ್. ಜೆ ಒಳ್ಳೆ ಮಾತು. ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಒಳ್ಳೆ ರೆಸ್ಪಾನ್ಸಿಬಲ್ ತಗೊಂಡಿದ್ದಾಳು ಅವಳು. ತಲೆ ಕೆಟ್ಟಿದ್ಯಾ? ಉಪಯೋಗವಿಲ್ಲದೆ ಸೊಸೈಟಿಲಿ ಏನೂ ಆಗಲ್ಲ. ಜೆ ವಿ ಆರ್ ಇನ್ 2019. ಸೊ ಕಮ್ ಆನ್, ಯು ಟ್ರಸ್ಟ್ ಮೀ ಅಂಕಲ್ ಆರ್ ನಾಟ್? ನೀವು ನನ್ನ ಮೇಲೆ ಬಿಟ್ಬಿಡಿ, ನಾನೆಲ್ಲ ಸರಿ ಮಾಡ್ತೀನಿ. ಈಗ ಅವಳು ನನ್ನ ಜೊತೆಲಿದ್ದಾಳೆ, ಇರೋಕೆ ಬಿಟ್ಬಿಡಿ. ಕೆಲಸ ಮಾಡ್ತಿದ್ದಾಳೆ, ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಹೋಗ್ತಾ ಹೋಗ್ತಾ ಇಬ್ಬರಿಗೂ ಅರ್ಥ ಆಗುತ್ತೆ. ಜಸ್ಟ್ ಗಿವ್ ಹರ್ ಸ್ಪೇಸ್.
ಎಲ್ಲ ಮುಗಿದ್ಮೇಲೆ ರೋಹನ್ ಮತ್ತೆ ಅವಳಿಗೆ ಪ್ಯಾಚಪ್ ಮಾಡಿಸ್ತೀನಿ. ಜಸ್ಟ್ ಟ್ರಸ್ಟ್ ಮೀ. ಏನ್ ಮಾಡ್ತಿದೀಯಾ? ಏನಿದೆಲ್ಲ? ಐ ಆಮ್ ಸೋ ಸಾರಿ ವಿಕ್. ಐ ಶುಡ್ ಹ್ಯಾವ್ ಲಿಸನ್ ಟು ಯು. ನಾನು ಹೇಳಿದ್ನಲ್ಲ ಮನಿ, ಸ್ಟಾಪ್ ದಿಸ್ ಬುಲ್ಶಿಟ್. ರೋಹನ್ಗೆ ಒಂದ್ಸಲ ಪ್ಲೀಸ್. No. He doesn't love me. I can't go back to him. ಬಟ್ ಮನೀರಾ, ಹಿ ಈಸ್ ದ ಫಾದರ್ ಆಫ್ ದ ಚೈಲ್ಡ್. ಇನ್ನೊಂದು ಚಾನ್ಸ್ ತಗೊಳ್ಳೋಣ. ರೋಹನ್ ಮತ್ತೆ ಮನೀರಾ ಇಬ್ರು ಒಂದೇ ಬ್ಯಾಚ್. ಅರ್ಧ ಸ್ಟೋರಿ ನೀನು ನೋಡಿದ್ಯಾ, ಅರ್ಧ ಸ್ಟೋರಿ ನೀನು ನಿನ್ನ ತಲೆ ನೀನೇ ತುಂಬಿಕೊಂಡಿದ್ಯಾ. ಎನಿವೇ, ನಾವ್ ಇಫ್ ಯು ಡೋಂಟ್ ಮೈಂಡ್, ಏನ್ ನಾನು ಮತ್ತೆ ಮನೀರಾ ಸ್ವಲ್ಪ ಹೊತ್ತು ಇಬ್ಬರೇ ಮಾತಾಡ್ಬೋದಾ? Yeah, of course. ಸೊ ಯು ಮಿಸ್ಅಂಡರ್ಸ್ಟುಡ್. ಅವ್ರ ಕ್ಯಾರೆಕ್ಟರ್ CV ನೋಡಿ ಯಾರಾದರೂ ಹೀಗೆ ಅನ್ಕೊಳ್ಳೋದು. He was just helping Manira. Like his best friends. ನಾನೇನೇನೋ ಯೋಚನೆ ಮಾಡ್ಬಿಟ್ಟೆ. ಅವಳು ಥಿಂಕ್ ಮಾಡ್ತಾಳೆ ನಾನು ಯಾವುದೇ ಹುಡುಗಿನ ಪ್ರೆಗ್ನೆಂಟ್ ಮಾಡಿ ಹಾಗೆ ಬಿಟ್ಬಿಡ್ತೀನಿ ಅಂತ. ವಂಡರ್ಫುಲ್. ಆಬ್ವಿಯಸ್ಲಿ ಅದೇ ಥರ ಯೋಚನೆ ಮಾಡೋದು. ನೀನು ನಿನ್ನ ಫೀಲಿಂಗ್ಸ್ನ ಹೇಳಿದ್ರೆ ತಾನೆ. ಅವಳಿಗೆ ಬಿಡು, ನನಗೂ ಹೇಳಲ್ಲ ನೀನು. ನೋಡು, ಬೇಜಾರು ಮಾಡ್ಕೋಬೇಡ. ನಿನಗೆ ಅವಳ ಮೇಲೆ ಫೀಲಿಂಗ್ ಇದೆ, ಮತ್ತು ಅದನ್ನೇ ಸತ್ಯ ಮಾಡೋದು ಕೊಟ್ಟಿದ್ಯಾ ನಾನು ಮಗುನ ಮೀಟ್ ಆಗಲ್ಲ ಅಂತ. ಮಗುನ ಮೀಟ್ ಮಾಡ್ಬೇಕು ಅಂತಿದ್ದಾರಾ? ನೀನು ಸುಮ್ಮನೆ ಸುಳ್ಳು ಹೇಳ್ತಾ ಇದೆಯಾ ಕಣೋ. ಸುಳ್ಳು ಹೇಳಿ ನನಗೂ ಮೋಸ ಮಾಡ್ತಿದ್ಯಾ, ಮತ್ತೆ ನಿನಗೂ ಮೋಸ ಮಾಡ್ಕೋತಾ ಇದೆಯಾ. ನಿಜ ಹೇಳ್ತಿಲ್ಲ. ನಿಜ ಹೇಳೋದ್ರಿಂದ ನನಗೇನು ಸಿಗಲ್ಲ. ನನಗೆ ಗೊತ್ತು ಅವಳೊಂದು ದೊಡ್ಡ ಸೆಲ್ಫ್ ರೆಸ್ಪೆಕ್ಟಿಂಗ್ ವುಮೆನ್ ಅಂತ. ಇಷ್ಟು ವರ್ಷದ ಮೇಲೆ ನಾನು ಅವಳನ್ನು ಭೇಟಿ ಮಾಡಿದೆ. ನನಗೆ ಗೊತ್ತೇ ಇಲ್ಲ ನಾನು ಭೇಟಿ ಮಾಡ್ತೀನಿ ಅಂತ. ಈ ರೆಸ್ಟೋರೆಂಟಲ್ಲೇ ಕೆಲಸ ಮಾಡ್ತಾಳೆ ಅಂತ ಇಲ್ಲ. ಬಟ್ ಲುಕ್ ಎಟ್ ಡೆಸ್ಟಿನಿ. ಮತ್ತೆ ನಿತ್ಯನ ನನ್ನ ಕಣ್ಮುಂದೆ ತಂದೆ ನಿಲ್ಲಿಸ್ಬಿಡ್ತು. ಮನ್ಸು ಹೇಳುತ್ತೆ ಈ ಕ್ಷಣದಲ್ಲಿ ಎಲ್ಲ ಹೇಳ್ಬಿಡೋಣ ಅಂತ. ಹೌ ಐ ಫೆಲ್ಟ್, ಹೌ ಐ ಸ್ಟಿಲ್ ಫೀಲ್ ವಾಟ್. ಆದರೆ ನಾನು ಅವಳಿಗೆ ಒಂದು ಶಬ್ದ ಕೂಡ ಹೇಳಿದ್ರೆ, ಒನ್ ವರ್ಡ್, ಅವಳು ಓಡೋಗ್ತಾಳೆ. ಶಿ ವುಡ್ ಫಕಿಂಗ್ ರನ್ ಅವೇ. ನಾನು ಅವಳ ಜೊತೆಲಿದ್ದಾಗ ಆಗ ಅವಳು ಇಲ್ಲಿದ್ಲು, ಇಷ್ಟು ಹತ್ತಿರದಲ್ಲಿ. ಜಸ್ಟ್ ಲುಕ್ ಅಟ್ ಯುವರ್ ಸೆಲ್ಫ್. ನಿನಗೇನು ಅನ್ಸುತ್ತೆ ನಿನ್ನಂಥ ಹುಡುಗಿ ಮೇಲೆ ನನಗೆ? ಐ ಮೀನ್ ಸ್ಟಿಲ್ ಟು ಬಿ ಟ್ರೈ ಪೊಲೈಟ್. ಜಾಗ ಇಷ್ಟ ಆಯಿತು, ರೆಸ್ಟೋರೆಂಟ್ ಇಷ್ಟ ಆಯಿತು, ಖರೀದಿ ಮಾಡಿದೆ, ಇನ್ನೊಂದು ಬ್ರಾಂಚ್ನ ಸೆಟಪ್ ಮಾಡಿಕೊಂಡೆ. ಏನು ದೊಡ್ಡದಿದೆ ಇದರಲ್ಲಿ? ನನಗೇನು ಬೇಕಾಗಿಲ್ಲ ನಿತ್ಯ. ನಾನು ಅವಳನ್ನು ಬಿಟ್ಬಿಟ್ಟೆ. ಏನೇ ಆಗಲಿ ಬೇಕು ಅನ್ಸುತ್ತೆ. ಶಿ ಈಸ್ ಎವ್ರಿಥಿಂಗ್. ಆ ಮನುಷ್ಯ ಎಷ್ಟು ಲಕ್ಕಿ ಆಗಿರ್ತಾನೋ ಅದ್ರ ಜೊತೆಲಿ ನಿತ್ಯ ಇರ್ತಾಳೆ. ಆದರೆ ನಾನೇನು ಮಾಡಿದೆ? ನೀನು ಅವಳಿಗೆ ಇನ್ಸಲ್ಟ್ ಮಾಡಿಬಿಟ್ಟೆ. ತೈಜು, ನಿನಗೆ ನಿತ್ಯ ಬಗ್ಗೆ ಗೊತ್ತಿಲ್ಲ. ನಾನು ಅವಳು ಸೆಲ್ಫ್ ರೆಸ್ಪೆಕ್ಟ್ನ ಹರ್ಟ್ ಮಾಡಿಲ್ಲ ಅಂದರೆ ಮತ್ತೆ ನನ್ನ ಹತ್ರ ಏನು ಹೇಳ್ತಾಳೆ ಅಂದರೆ ನನಗೇನು ಬೇಡ ಅಂತ. ಆದರೆ ನಾನು ನನ್ನ ಮಗನ ಮುಖ ನೋಡೋದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಜಾಬ್ ಬಿಟ್ಟು ಹೋಗ್ಬಿಡ್ತಾಳೆ. ಐ ಮಿಸ್ ಡ್ಯಾಡ್. ನನ್ನ ರಕ್ತ ಅವನು. ಸಿಗೋಕ್ಕಾಗ್ತಿಲ್ಲ. ಇಲ್ಲಿವರೆಗೂ ನಾನು ನೋಡೇ ಇಲ್ಲ ಅವನ್ನ. ಅವನಿಗೆ ನೋಡಿದ ದಿನ ಏನು ಮಾಡ್ತೀನೋ ಗೊತ್ತಿಲ್ಲ. ಹೌ ವಿಲ್ ಐ ಫೀಲ್? ಸತ್ತೋಗ್ಬಿಡ್ತೀನಿ ನಾನು. ಯಾವಾಗ ಮುಂಬೈಗೆ ಬಂದು ಅವಾಗಿಂದ ಕಾಯ್ತಾ ಇದ್ದೀನಿ ನನ್ನ ಮಗನ ನೋಡೋದಕ್ಕೆ. ಒಂದು ವಾರದಿಂದ ನನ್ನನ್ನು ನಾನು ಹೇಗೆ ತಡ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಾಗ್ತಿಲ್ಲ ನಾನು ಯಾರಂತ. ಅವನ ತಾಯಿಗೆ ತುಂಬ ಹರ್ಟ್ ಮಾಡಿದ್ದೀನಿ ನಾನು. ಐ ಡಿಸರ್ವ್ ಇಟ್. ಒಪ್ಕೋತೀನಿ. ಲೆಟ್ ಹರ್ ಥಿಂಕ್ ವರ್ಸ್ಟ್ ಅಬೌಟ್ ಮೀ. ನನಗೆ ನಿತ್ಯ ಹೇಟ್ ಮಾಡ್ತಾಳೆ, ಮತ್ತು ನಾನೇನು ಮಾಡೋಕ್ಕಾಗಲ್ಲ. ನಥಿಂಗ್. ಎನಿವೆ, ಜಸ್ಟ್ 3 months ಇಲ್ಲಿರ್ತೀನಿ. ಸೆಟ್ ಮಾಡ್ತೀನಿ ಇಲ್ಲಿಂದ
ಐ ವಿಲ್ ಬಿ ಔಟ್. ಸರಿ, ನೀನು ತಗೋ. ಮನೀರಾ ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಆದರೆ ನಾನು ನಿನ್ನ ಮೀಟ್ ಮಾಡಕ್ಕೆ ಬಂದಿದ್ದೀನಿ.